ಶಿವಾಜಿ ಗಲಾಟೆಯಿಂದ ಬಾಗಲಕೋಟೆ ಪ್ರಕ್ಷುಬ್ಧವಾಗಿತ್ತು. ಸೊ ಹೀಗಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿತ್ತು. ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಬೂದಿ ಮುಚ್ಚಿದ ಕೆಂಡದಂತಿದೆ ನಗರದಲ್ಲಿ ಪರಿಸ್ಥಿತಿ. ಬಾಗಲಕೋಟೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಲಾಗಿದೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಚಪ್ಪಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೆ ತರಲಾಗಿರುವಂಥದ್ದು. ನಿಷೇಧಾಜ್ಞೆ ಇದ್ರೂ ಕೂಡ ಇಂದು ಹಿಂದೂ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶೋಭಾಯಾತ್ರೆ ನಡೆಸಲಿಕ್ಕೆ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾವೆ. ಇವತ್ತು ಭದ್ರತೆಗೆ ಬೇರೆ ಜಿಲ್ಲೆಗಳ ಎಸ್ಪಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಜಿಲ್ಲೆಗಳ ಎಸ್ಪಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಎಸ್ಪಿ ಅಮರನಾಥ ರೆಡ್ಡಿ, ಸಿಬಿ ರಿಷ್ಯಂತ್ ಬಂದಿರುವಂಥದ್ದು ಬಾಗಲಕೋಟೆಗೆ. ಗದಗ, ಧಾರವಾಡ ಎಸ್ಪಿಗಳು ಕೂಡ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಕೂಡ ಅಲ್ಲೇ ಇದ್ದಾರೆ. ಬಾಗಲಕೋಟೆ ಗಲಾಟೆಗೆ ಕೆಂಡ ಕಾರ್ತಾ ಇರುವಂಥದ್ದು ಬಿಜೆಪಿ. ಚುನಾವಣೆ ಹೊಸ್ತಿಲಲ್ಲಿ ಓಲೈಕೆ ರಾಜಕೀಯ ಅಂತ ಕಿಡಿಕಾರ್ತಾ ಇದ್ದಾರೆ. ಚುನಾವಣೆಯ ಟೈಮ್ನಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇರುವಂಥದ್ದು. ಹಳೆ ನಗರ, ನವನಗರ, ವಿದ್ಯಾಗಿರಿಯಲ್ಲಿ ಪೊಲೀಸ್ ಬಂದೋಬಸ್ತ್, ನಿಷೇಧಾಜ್ಞೆ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ತೋರಿಸ್ತಾ ಇದ್ವಿ ಯಾವ ರೀತಿಯ ಭದ್ರತೆ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಮಸೀದಿಯ ಮುಂದೆ ಶಿವಾಜಿಯ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಮಸೀದಿಯ ಒಳಗಡೆ ಇದ್ದಂಥವರು ಚಪ್ಪಲಿಯನ್ನ ತೂರಿದ್ದು, ಕಲ್ಲನ್ನ ಎಸೆದಿದ್ದು, ಆ ವಿಡಿಯೋಗಳೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಡ್ರೋನ್ ಕ್ಯಾಮರಾದಲ್ಲೂ ಕೆಲವೊಂದು ದೃಶ್ಯಾವಳಿಗಳು ಸೆರೆ ಆಗಿರುವಂಥದ್ದು. ಆಲ್ರೆಡಿ ಈ ಪ್ರಕರಣದಲ್ಲಿ 8 ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇದು ಪ್ರೀ ಪ್ಲಾನ್ಡಾ ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಯಾವ ರೀತಿಯ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮತ್ತು ಒಂದ್ ಕಡೆ ಹಿಂದೂ ಸಮಾವೇಶಕ್ಕೂ ಕೂಡ ಇವತ್ತು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಲ್ಲ? ನಿಷೇಧಾಜ್ಞೆ ನಡುವೆನೂ ಕೂಡ ಅದಕ್ಕೆ ಅವಕಾಶ ಕೊಟ್ಟಿದ್ದಾರಾ ಪೊಲೀಸರು? ಪೃಥ್ವಿರಾಜ್, ಬಾಗಲಕೋಟೆಯಲ್ಲಿ ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಇದರಿಂದಾಗಿ ಇದೀಗ ಬಾಗಲಕೋಟೆಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಮೊನ್ನೆ ರಾತ್ರಿ ಏನು 10 ಗಂಟೆ ಸುಮಾರಿಗೆ ಪಂಕಾ ಮಸೀದಿ ಬಳಿ ಏನು ಕಲ್ಲು ತೂರಾಟ ನಡೆದಿತ್ತು, ಅದೇ ಒಂದು ಸ್ಥಳದಲ್ಲಿ ನಡೆಯುತ್ತದೆ. ನಾನು ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ದಾರೆ ಅಂತ ಹೇಳಿ. ಮೊನ್ನೆ ರಾತ್ರಿ ಆ ಘಟನೆ ಅದಾದ ಬಳಿಕ ನಿನ್ನೆ ಕೂಡ ಮತ್ತೆ ಮಧ್ಯಾಹ್ನದ ವೇಳೆಗೆ ಕಲ್ಲು ತೂರಾಟ ಘಟನೆ ನಡೀತು. ಅದಾದ ಬಳಿಕ ಇದೀಗ ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಪಂಕಾ ಮಸೀದಿಯಲ್ಲಿ ಇದ್ದಂತಹ 200ಕ್ಕೂ ಹೆಚ್ಚು ಜನರಿದ್ರು, ಅವರೆಲ್ಲರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇದೀಗ ಮತ್ತೆ ಇವತ್ತು ಕೂಡ ಶೋಭಾಯಾತ್ರೆಯನ್ನ ನಡೆಸ್ತೀವಿ ಅನ್ನುವಂತಹ ಪಟ್ಟಣ ಹಿಡಿದಿರುವಂತದ್ದು. ಇವತ್ತು ಪ್ರಮುಖವಾಗಿ ಪೂರ್ವ ನಿಯೋಜಿತವಾಗಿ ನಿಯೋಜನೆಗೊಂಡಿದ್ದಂತಹ ಏನು ನವನಗರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಿಯೋಜನೆಗೊಂಡಿತ್ತು. ಆದ್ರೆ ಈ ಒಂದು ಕಲ್ಲು ತೂರಾಟ ಘಟನೆ ಆದ ಬಳಿಕ ಇದೀಗ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಬಾಗಲಕೋಟೆ ಮತ್ತು ಹಳೆ ನಗರ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಆದ್ರೂ ಕೂಡ ಹಿಂದೂ ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಶೋಭಾಯಾತ್ರೆಯನ್ನ ನಿಲ್ಲಿಸೋದಿಲ್ಲ, ಮಾಡ್ತೀವಿ ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ನಗರಾದ್ಯಂತ ಬಿಗಿ ಬಂದೋಬಸ್ತನ್ನ ಒದಗಿಸಿರುವಂತದ್ದು. ಬಂದೋಬಸ್ತ್ಗಾಗಿನೇ ಇದೀಗ ಜಿಲ್ಲೆಯಲ್ಲಿ 5 ಎಸ್ಪಿಗಳು, ಒಬ್ರು ಐಜಿಪಿ ಸೇರಿದಂತೆ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಈ ಹಿಂದೆ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದಂತಹ ಎಸ್ಪಿ ಅಮರನಾಥ್ ರೆಡ್ಡಿ ಅವರು ಮತ್ತು ಸಿಬಿ ರಿಷ್ಯಂತ್ ಅವರು ಕೂಡ ನಿನ್ನೆ ರಾತ್ರಿ ಬಾಗಲಕೋಟೆಗೆ ಆಗಮಿಸಿರುವಂತದ್ದು. ಅವರು ಕೂಡ ಇವತ್ತು ಬೆಳಗಿನ ಜಾವ ಪಂಕಾ ಮಸೀದಿಯ ಆವರಣದಲ್ಲಿ ಭೇಟಿ ನೀಡಿ ಇಲ್ಲಿರ್ತಕ್ಕಂತಹ ವಾಸ್ತವ ಸ್ಥಿತಿ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಇನ್ನುಳಿದಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಂಡು ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೀಗ ಈ ಒಂದು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಇದು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತದೆ. ಅದೇ ರೀತಿಯಾಗಿ ರಾಜಕೀಯ ಕೆಸರ ರಚ್ಚಾಟಕ್ಕೂ ಕಾರಣ ಆಗಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿಯವರು ಮುಗಿ ಬೀಳ್ತಾ ಇದ್ರೆ ಬಿಜೆಪಿಯವರು ಈ ಒಂದು ವಿಷಯವನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆರೋಪಗಳನ್ನ ಕಾಂಗ್ರೆಸ್ನವರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ವಿಚಾರ ಇದೀಗ ರಾಜ್ಯದಲ್ಲಿ ದೊಡ್ಡದಂತಹ ವಿವಾದಕ್ಕೆ ಕಾರಣ ಆಗಿರೋದ್ರಿಂದ ಬಾಗಲಕೋಟೆ ನಗರ ಮತ್ತು ನವನಗರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಈ ಒಂದು ವಾತಾವರಣವನ್ನ ತಿಳಿಗೊಳಿಸೋದಕ್ಕೆ ಪೊಲೀಸ್ ಇಲಾಖೆ ಹರಸಾಹಸವನ್ನ ಪಡ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.